ಬೈಕ್ ಒಳಗೆ ಕೈ ಸೇರ್ಕೊಂಡು ಮುಗ್ದವತ್ತು. ಬತ್ತೈತೆ ಸ್ವಾಮಿ ನಿನ್ ಬೈಕ್ ಅಲ್ಲಿ ಯಾರೋ ಬತ್ತವ್ರು ನೋಡಲಿ. ನಾನೇ ಕೇಳಲ್ಲ. ಬಿಡು 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 ಕೊಡು ಕೊಡ್ರ. ಚುಚ್ತಾನವ ಗಡ್ಡ. ಗೈಸ್ ಇದೊಂದು ಗಿಡ ಇದೆಯಲ್ಲ, ಇದು ಏನ್ ಗಿಡ ಅಂತ ಕಮೆಂಟ್ ಮಾಡಿ. ಬಟ್ಟೆ ಹೊಡೆದ್ರೆ ಹೆಂಗ್ ಅಂಟ್ಕೊಳುತ್ತೆ ಗೊತ್ತಾ? ಇದು ನೋಡಿ ಹೆಂಗ್ ಅಂಟ್ಕೊಳುತ್ತೆ ಬಟ್ಟೆ ಹೊಡೆದ್ರೆ. ನೋಡಿ ಇದೇನು ಗಿಡ ಅಂತ ಕಮೆಂಟ್ ಮಾಡಿ ನೋಡೋಣ. ಆಗಿತ್ತೇನೆ. ಸೊ ಏನಾಗುತ್ತೆ ಅಂದರೆ ಗಾಳಿ ಬೀಸಿದಾಗ ಹಂಗೆ ಮಲ್ಕೊಂಡ್ಬಿಡುತ್ತೆ ನಾವು ಗರಿ ಮೇಸಿಲ್ಲ ಅಂದರೆ. ಯಾಕಂದರೆ ಹೈಟಾಗಿ ಬೆಳೆಯುತ್ತಲ್ಲ ಈಗ ನಿಲ್ಲಲ್ಲ. ಸೊ ಹಾಗಾಗಿ ಈಗ ತೊಟ್ಟಿ ತುಂಬಿಸ್ಬಿಟ್ಟು ಕುಡಿತಾವೆ ಸಂಜೆ. ಬಾ ನಡಿ. ಹಾಯ್ ಹಲೋ ಗೈಸ್, ಗುಡ್ ಮಾರ್ನಿಂಗ್. ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಎಲ್ಲರೂ ಹೇಗಿದ್ದೀರಾ? ಅಯ್ಯಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಎಲ್ಲರೂ ಹಾಗೆ ಚೆನ್ನಾಗಿರಿ, ಊಟ ತಿಂಡಿ ಮಾಡ್ಕೊಂಡು ಆರಾಮಾಗಿ ನೆಮ್ಮದಿಯಾಗಿರಿ ಮನೇಲಿ. ಸೊ ಇವತ್ತೇನಿಲ್ಲ, ಜಸ್ಟ್ ಒಂದು ವ್ಲಾಗ್ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಇಲ್ಲಿ ನಮ್ಮದೊಂದು ಪೈಪು ಒಡೆದೋಗ್ಬಿಟ್ಟಿದೆ, ಬನ್ನಿ ತೋರಿಸ್ತೀನಿ. ಇದನ್ನು ಇವಾಗ ನಮ್ಮ ಅಪ್ಪಾಜಿ ಎಲ್ಲ ಗುಂಡಿ ಎಲ್ಲ ತೋಡಿದೆ, ಮತ್ತು ನೀರೆಲ್ಲ ನಿಂತ್ಕೊಂತಿದ್ದಾವೆ. ಅಲ್ಲೊಂದು ಪೈಪ್ ಹೊಡೆದೋಗಿದೆ, ಅಲ್ಲಿ ಕ್ರ್ಯಾಕ್ ಬಿಟ್ಬಿಟ್ಟಿದೆ. ಅದನ್ನು ಇವಾಗ ಸರಿ ಮಾಡಬೇಕು. ಬನ್ನಿ ಇವಾಗ ಹ್ಯಾಂಡ್ ಪೋಸ್ಟ್ಗೆ ಹೋಗ್ಬಿಟ್ಟು ಗಮ್ ತಗೊಬರ್ಬೇಕು. ಲೆಟ್ಸ್ ಗೋ. ಏಟ್ ಬೀಳಿಲ್ಲ. ಬೈಕ್ ಒಳಗೆ ಕೈ ಸೇರ್ಕೊಂಡು ಮುಗ್ದವತ್ತು. ಬತ್ತೈತೆ ಸ್ವಾಮಿ ನಿನ್ ಬೈಕ್ ನಿನ್ ಬೈಕ್ ಒಳಗೆ ಎಷ್ಟು ಸಣ್ಣ ಚೆನ್ನಾಗಿಲ್ಲವು. ಅದೇ ಒಳ್ಳೆ ಪೇತ ಅದು. ಅದೇ ಬಿಲ್ಲೂರಿ ಯಾವ ಜಂಪ್ ಮಾಡುತ್ತೆ ನನ್ನ ಮಗಂದು. ಬಿಲ್ಲೂರಿ ಯಾವ ಅದು ಒಳ್ಳೆ ಪೇತ ಹಂಗಿರ್ತಾವೆ. ತಗೊಂಡೋಗು, ಅದು ನಿಮ್ಮನ್ನೇ ನೋಡ್ತಾ ಇದ್ ಬರ್ರಿ. ಬಾಲ ಇಲ್ಲಿ ಅಂತ ಐತಿ. ಬೈಲಿ ಅವ್ರ ಮೇಕೆ ನೆಗಿಬೇಕು. ಇವಾಗ ಹೆಂಗಿರುತ್ತೆ ಅದು ಸೊಂಟ ಬಿಡ್ಬೇಕು, ಹಂಗಾರ್ತಿ ಸಿಕ್ಕುತ್ತೆ. ಅದ್ ಮಧ್ಯಕ್ಕೆ ಹೊಡೀರಿ, ತಲೆ ಹೊಡಿಯಕ್ಕೆ ಮಿಸ್ ಮಾಡಿರ ಈ ಸತಿ. ಸಿಕ್ಕಲ್ಲ ಮಧ್ಯ ಕರೆಕ್ಟಾಗಿ ಹೆಂಗ್ ಗೊತ್ತೈತಿ ಅದು. ಅದು ಯಾಕೋ ಅದ್ರ ಟೈಮ್ ಇವತ್ತಿಗೆ ಎಂಡ ಐತೆ. ಅವನ್ನೆಲ್ಲ ರೆಡಿ ಮಾಡೋದು. ಮಧ್ಯಕ್ಕೆ ಹೊಡೀರಿ, ಮಧ್ಯಕ್ಕೆ ಕರೆಕ್ಟ್ ಮಾಡಿ ಮಧ್ಯಕ್ಕೆ ಬಂಜಣ ಹೊಡೀರಿ. ಹೊಡೀರಿ ರೋಡಿಗೆ ರೋಡಿಗೆ ಎಲ್ಲೈತೆ ರೋಡಿಗೆ ಹೇಳ್ಕೊಳ್ಳಿ. ರೋಡಿಗೆ ಬಾಡಿನೇ ಔಟ್ ಆಗೋಯ್ತೆ. ಅಲ್ಲೇ ಈ ಕಡೆ ಕೆಳದೆ ಯಾಕ್ರಿ? ಅಲ್ಲ ಇನ್ನೂ ಐತೆ, ಇನ್ನು ಈ ಕಡೆ ಕೆಳಿರಿ ಅದ. ನೋಡಲ್ಲಿ ಹೆಂಗ್ ಒದ್ದಾಡ್ತೈತೆ. ದೊಡ್ಡ ಸಾಹಸ ಮಾಡಿದ್ಯಾ. ಇಲ್ಲೇ ಕಳ್ಸಿ ಹಾಕಿದ್ರು ಅದನ್ನ. ಅದೇ ಇಳ್ಕಡೆ ಈ ಕಡೆ ಎಷ್ಟು ಉದ್ದೈತೆ, ಉದ್ದಕ್ಕೆ ಮಲ್ಕ್ಸನ. ಅದು ಸಣ್ಣ ಕಡ್ಡಿ ಐತಲ್ಲ ತಾಳಿ. ಓಹೋ ಇನ್ನೂ ಒದ್ದಾಡ್ತೈತಲ್ಲ ಇದು. ಸೊ ಗೈಸ್ ಇವಾಗ ಹ್ಯಾಂಡ್ ಫಸ್ಟಲ್ಲಿ ಗ್ಲೌಸ್ ತೊಗೊಂಡು ಕುಡ್ಲು ತಗೊಂಡು ಇವಾಗ ನಮ್ಮ ಶುಂಠಿ ಹೊಲದಲ್ಲೆಲ್ಲ ಅನ್ವಾಂಟೆಡ್ ಗಿಡ ಎಲ್ಲ ಬೆಳೆದಿತ್ತಲ್ಲ,
ಸೊ ಆ ಅನ್ವಾಂಟೆಡ್ ಗಿಡನೆಲ್ಲ ಇವಾಗ ಕಟ್ ಮಾಡೋಕೆ ಹೋಗ್ತಾ ಇದ್ದೀನಿ. ನಿನ್ನೆಯಿಂದ ಕಟ್ ಮಾಡ್ತಿದ್ದಾರೆ, ನಿನ್ನೆ ನಾನು ಮಾಡಿಲ್ಲ, ನಿನ್ನೆ ನಮ್ಮ ಅಣ್ಣ ಮಾಡಿದ್ದ, ಇವತ್ತು ನಾನು ಮಾಡೋಕೆ ಹೋಗ್ತಾ ಇದ್ದೀನಿ ಕುಯ್ಯೋಕ್ಕೆ. ಬನ್ನಿ ಹೋಗಿ ಕುಯ್ಯೋಣ. ಆಲ್ಮೋಸ್ಟ್ ಎಲ್ಲ ಕೂದಿದ್ದಾರೆ, ಬನ್ನಿ ತೋರಿಸ್ತೀನಿ ಹೆಂಗೆ ಕೂದಿದ್ದಾರೆ ಅಂತ. ಈ ಶುಂಠಿ ಒಳಗಡೆ ಕುರಿ ಗೊಬ್ಬರ ಹಾಕ್ತೀವಲ್ಲ, ಅದರಿಂದನೇ ಇವು ಅನ್ವಾಂಟೆಡ್ ಗಿಡ ಎಲ್ಲ ಬಂದು ಬೆಳ್ಕೊಬಿಡ್ತವೆ. ನೋಡಿ ಎಲ್ಲ ಕೂದು ಹಾಕಿದ್ದೀವಿ, ಅಲ್ಲಿ ಇವೆಲ್ಲ ಕೂದು ಹಾಕಿರೋದು ಇವು ನೋಡಿ. ನಿಮಗೆ ತೋರಿಸಿದ್ನಲ್ಲ ಆಗಲೇ ಕುಯ್ಬೇಕಾದ್ರೆ, ಅದು ನಮ್ಮ ಬಾಗುರಮ್ಮ ಅಪ್ಪಾಜಿ ಕುಯ್ತವ್ರೆ. ಈಗ ನಾವು ಹೋಗಿ ಕುಯ್ಬೇಕು. ನೋಡ್ರಿ ಈ ಥರ ಇರಬೇಕು ಶುಂಠಿ ಎಲ್ಲ, ಈ ಥರ ಬೆಳೆದ್ಬಿಟ್ಟೈತೆ ಏನೇನೋ ಗಿಡಗಳು. ಇದು ಕೊಚ್ಚಾಕ್ಬೇಕಾಯ್ವಾ ಬೇಡವಾ? ಬುದ್ಧಿ ಮೇಲೆ ಹಾಕಿದೀವಲ್ಲ. ಸೊ ಇವಾಗ ಕರೆಂಟ್ ಬಂದಿದೆ. ಸೊ ಇವಾಗ ನಮ್ಮ ತೊಟ್ಟಿಗೆ ನೀರು ತುಂಬ್ತಾ ಇದ್ದೀವಿ, ದನಗಳಿಗೆ ನೀರು ಕುಡಿಯೋಕ್ಕೆ. ದನಗಳು ಶಿಸ್ತಾಗಿ ನಿದ್ದೆ ಹೊಡಿತಾವೆ, ಎಮ್ಮೆಗಳು ನಿಂತ್ಕೊಂಡು ನೋಡ್ತಾವೆ. ಆಗಲೇ ನೀರು ಇರಲಿಲ್ಲ ಅಂತ ಬರೀ ಬಕೆಟಲ್ಲಿ ಇಟ್ಟಿದ್ವಿ. ಈಗ ಕರೆಂಟ್ ಬಂದಿದೆ, ಸೊ ಫಿಲ್ ಮಾಡ್ತಾ ಇದ್ದೀವಿ ಅಷ್ಟೇ. ನೋಡಿ ಗೈಸ್, ಮ್ಯಾನ್ ಮೇಡ್ ವಾಟರ್ ಫಾಲ್ಸ್. ಚೆನ್ನಾಗಿದೆ. ಬನ್ನಿ ಮೋಟ್ರ್ ಆಫ್ ಮಾಡೋಣ. ಹಿಂಗೆ ಹೋದ್ರ ಮೇಲೆ ಬೈತಾನ ಮೇಲೆ. ಗೈಸ್, ಇದೊಂದು ಗಿಡ ಇದೆಯಲ್ಲ, ಇದು ಏನು ಗಿಡ ಅಂತ ಕಮೆಂಟ್ ಮಾಡಿ. ಬಟ್ಟೆ ಹೊಡೆದ್ರೆ ಹೆಂಗೆ ಅಂಟ್ಕೊಳುತ್ತೆ ಗೊತ್ತಾ? ಇದು ನೋಡಿ ಹೆಂಗೆ ಅಂಟ್ಕೊಳುತ್ತೆ ಬಟ್ಟೆ ಹೊಡೆದ್ರೆ. ನೋಡಿ ಇದೇನು ಗಿಡ ಅಂತ ಕಮೆಂಟ್ ಮಾಡಿ ನೋಡೋಣ. ನೋಡಿ ಇದೊಂದು ಐತೆ, ಒಂದು ನಿಮಿಷ ತೋರಿಸ್ತೀನಿ ತಡ್ರಿ. ಇದು ನೋಡಿ ಹೆಂಗೆ ಅಂಟ್ಕೊಳತ್ತೆ. ಇದಕ್ಕೆ ಏನಂತಾರೆ? ಏನಂತಾರೆ ಇದಕ್ಕೆ? ಮಕ್ಕ ಅಂಟ್ಕೊಳತ್ತಾ? ಗೈಸ್, ನಮ್ಮ ಎತ್ತುಗಳನ್ನೆಲ್ಲ ಗರಿ ಮೇಯಿಸ್ತಾ ಇದ್ದೀವಿ. ರಾಗಿ ಗರಿ ಮೇಯಿಸ್ತಾ ಇದ್ದೀವಿ. ಯಾಕಂತಂದರೆ ಅದು ಮೇಯಿಸಿಲ್ಲ ಅಂದರೆ ಆಮೇಲೆ ತೆನೆ ಆದಾಗ ಫುಲ್ಲು ಹೈಟಾಗಿ ಬೆಳೀತಾವಲ್ಲ, ಉದ್ದ ಬೆಳೀತವೆ. ಸೊ ಅವಾಗ ಗಾಳಿಗೆ ಬಂದಾಗೆಲ್ಲ ಉಂಡ್ಕೊಯ್ತವೆ ಗರಿ ಎಲ್ಲ, ಗಿಡಲ್ಲ. ಐ ಹೌಮಾ, ಹಾಗಾಗಿ ಮೇಯಿಸ್ತಾ ಇದ್ವಿ. ಹೆಂಗೋಗುತ್ತೆ ನೋಡಿ, ಇದು ಒಣಗಿದ್ರೆ ಹೂವು. ಇದು ಹೂವು ಅಲ್ಲ ಗೈಸ್, ಇದು ಬೀಜ. ಜಾಸ್ತಿ ಬೀಜ ಹೊಲ್ದೊಳಗೆ ಬಿದ್ದಿರೋ ಮೇಲೆ ಹೊಲಕ್ಕೆ ತುಂಬ ಬರೀ ಇದೇ ಗಿಡ ಆಯ್ತವೆ. ಇವೆಲ್ಲ ಶುಂಠಿ ಒಳಗೆ ಬೆಳೆದಿದ್ದವು, ಇವೆಲ್ಲ ಶುಂಠಿ ಒಳಗೆ. ನೋಡಿ ಎಲ್ಲ ಆಲ್ಮೋಸ್ಟ್ ಕ್ಲೀನ್ ಮಾಡಿದ್ದಾರೆ. ಹೇಳ್ತೀನಿ ಕೇಳಿ. ಏನು ಗೊತ್ತಾ, ನಾವು ಗರಿ ಮೇಯಿಸೋದು ಈ ಥರ ತೆನೆ ಆಗುತ್ತಲ್ಲ, ರಾಗಿ ತೆನೆ. ಸೊ ಏನಾಗುತ್ತೆ ಅಂದರೆ ಗಾಳಿ ಬೀಸಿದಾಗ ಹಂಗೆ ಮಲ್ಕೊಂಡ್ಬಿಡುತ್ತೆ ನಾವು ಗರಿ ಮೇಯಿಸಿಲ್ಲ ಅಂದರೆ. ಯಾಕಂದರೆ ಹೈಟಾಗಿ ಬೆಳೆಯುತ್ತಲ್ಲ, ಈಗ ತೆನೆ ಹೈಟಾಗಿ ಬೆಳೆಯುತ್ತಲ್ಲ ಗಿಡ. ಸೊ ಆವಾಗ ಜೋರಾಗಿ ಗಾಳಿ ಬೀಸಿದಾಗ ನೋಡಿ ಅಲ್ಲಿ ಒಂದು ಕಡೆ ಮಲ್ಕೊಂಡ್ಬಿಟ್ಟೈತೆ. ಏನೋ ಬ್ಲರ್ ಆಯಿತು. ನೋಡಿ ಅಲ್ಲಿ. ಸೊ ಆ ಥರ ಮಲ್ಕೊಂಡ್ಬಿಡುತ್ತೆ ಜೋರಾಗಿ ಗಾಳಿ ಬೀಸಿದಾಗ. ಸೊ ಅವಾಗ ನಮಗೆ ರಾಗಿನೂ ವೇಸ್ಟು, ಹುಲ್ಲು ವೇಸ್ಟು, ಕರೆಕ್ಟಾಗಿ ಸಿಗೋದೇ ಇಲ್ಲ ಕೈಗೆ, ಮೇಲೆ ಸುಮ್ಮನೆ ವೇಸ್ಟಾಗಿ ಹೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಈ ಥರ ಗರಿ ಮೇಯಿಸೋದು ನಾವು. ಗರಿ ಮೇಯಿಸಿದಾಗ ಏನಾಗುತ್ತೆ ಅಂದರೆ ಸ್ಟೆಮ್ಮು ಕೂಡ ಸ್ಟ್ರಾಂಗಾಗಿರುತ್ತೆ. ಸೊ ತೆನೆನೂ ಸ್ಟ್ರಾಂಗಾಗಿ ನಿಂತ್ಕೊಳ್ಳುತ್ತೆ, ಯಾವ ಗಾಳಿ ಮಳೆ ಬಂದ್ರೂ ಬಿದೋಗೋದಿಲ್ಲ. ಸೊ ಈ ಥರ ಮೇಯಿಸಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಹೈಟಾಗಿ ಬೆಳೆಯುತ್ತೆ ಗಿಡ. ಸೊ ಯಾಕಂದರೆ ಅವಾಗ ಸ್ಟೆಮ್ಮಿಗೆ ಸ್ಟ್ರಾಂಗ್ ಇರೋದಿಲ್ಲ. ಸೊ ಗಾಳಿ ಬಂದಾಗ ಬಿದೋಗ್ಬಿಡ್ತವೆ. ಸೊ ವೇಸ್ಟ್, ಹುಲ್ಲು ವೇಸ್ಟು, ರಾಗಿನೂ ವೇಸ್ಟು. ಅದನ್ನ ಕಟ್ ಬರೋದಿಲ್ಲ ಹಂಗೆ. ಸೊ ಗೈಸ್, ಇವಾಗೆಲ್ಲ ಕೆಲಸ ಮುಗೀತು. ಈಗೆಲ್ಲ ಸುಮ್ಮನೆ ಇನ್ನೇ ಬಟ್ಟೆ ತಿನ್ನೋಕೆ ಬರುತ್ತೆ. ಈಗೆಲ್ಲನೂ ಮನೆ ಹತ್ರ ಹೊಡ್ಕೊಂಡು ಹೋಗ್ತಿದ್ದೀವಿ. ಇವಾಗ ನಾವು ಎತ್ತುಗಳನ್ನೆಲ್ಲ ಮನೆ ಹತ್ರ ಹೊಡ್ಕೊಂಡು ಹೋಗೋಣ ಬನ್ನಿ. ಗೈಸ್ ನೋಡಿ, ಮಧ್ಯಾಹ್ನದಿಂದ ನೀರೇ ಕುಡಿದಿರಲಿಲ್ಲ, ಇವಾಗ ಕುಡಿತಿದ್ದಾವೆ.
ತುಂಬಿರ್ನಿಲ್ವಲ್ಲ, ಕರೆಂಟ್ ಇರ್ನಿಲ್ಲಲ್ಲ. ಸೊ ಹಾಗಾಗಿ ಈಗ ತೊಟ್ಟಿ ತುಂಬಿಸ್ಬಿಟ್ಟು ಈಗ ಕುಡಿತಾವೆ. ಸಂಜೆ ಬಾ ಬಾ ನಡಿ. ಔ ರ ಬಾ. ನೋಡಿ ಅಲ್ಲಿ ಅವು ಹೋಗ್ತೈತೆ ಕೆರೆ ಅವು. ಹಲೋ ಎಕ್ಸ್ಕ್ಯೂಸ್ ಮೀ, ಏನು ಮಾಡ್ತಿದ್ಯಾ? ಹಾಂ ಏನು ಮಾಡ್ತಿದ್ಯಾ? ಹಾಂ ಏನು ಮಾಡ್ತಿದ್ಯಾ? ಗುರ್ಸು ಹೆಂಗೆ ಗುಡ್ಸೋದು ಕಸವ? ಹಾಂ ಹೆಂಗೆ ಗುಡ್ಸೋದು? ಏಯ್ ಒಡೆ ಗುಡ್ಸು. ಹೋಗಿ ನಾನು ಹೋಯ್ತೀನಿ ಬಾಯ್. ತಂಬ ಹೆಂಗ ಗುಡ್ಸೋದು? ನಿನ್ನಷ್ಟುದ್ದನೂ ಐತಲ್ಲ ಪಾರ್ಕೆ. ಬರಲ್ಲ ಅನ್ನು, ಬರಲ್ಲ ಬರಲ್ಲ ಅನ್ನು. ಇಲ್ಲಿ ಅವ್ರು ಯಾರು ಐ ಅವ್ರು ಯಾರು ಅಲ್ಲಿ ಬರ್ತಾರಲ್ಲ ಅವ್ರು ಯಾರು? ಐ ದಡ್ಡ. ಓಡು ನಾನು ಎತ್ಕೇಳಕ್ಕಲ್ಲ, ಓಡು. ನಾನು ಎತ್ಕೇಳಲ್ಲ. ಬಂತು ನೋಡಲ್ ಬತ್ತೈತೆ. ಅಲ್ಲೋಡಲ್ಲ ಬತ್ತೈತೆ, ಅಲ್ಲೋಡಲ್ಲಿ ಅಲ್ಲಿ ಯಾರೋ ಬತ್ತವ್ರು ನೋಡಲ್ಲಿ. ನಾನು ಎತ್ಕೇಳಲ್ಲ. ಬಿಡು 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 ಕೊಡ್ರ. ಹೊಳ್ತಾಳೆ ಅವಳು ನೋಡ್ಸಕ್ ಯಾರ ಕೈಲಾಗತ್ತೆ? ಕಣ್ಣೀರ್ ಬರ್ಸಕ್ಕೆ ಬಿಡಲೆ ಅಂತ ಅವಳು ಚುಚ್ತಾನವ ಗಡ್ಡ. ಬಾಯ್ ಮಾಡು, ಬಾಯ್ ಮಾಡು. ಹುಷಾರನೋ ಹಿಂಗೆ ಹಿಂಗೆ ಹುಷಾರನ ಹಿಂಗೆ. ಬಾಯ್ ಮಾಡು ಇಲ್ಲಿ. ಬಾಯ್ ಬಾಯ್.